ಗದ್ದಲದ ನಡುವೆಯೇ ಜಿ ವಿರುದ್ಧ ನಿರ್ಣಯ ಮಂಡನೆ. ಲೂಟಿಕೋರ ಸರ್ಕಾರ ಅಂತ ಬಿಜೆಪಿ ನಾಯಕರು. ಸ್ಪೀಕರ್ ಕಚೇರಿಯಲ್ಲಿ ಸಂಧಾನ ಸಭೆ. ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿ ಏಕಾಂಗಿ ಸ್ಪರ್ಧೆ ಎಂದ ದೀದಿ. ಎಲ್ಲಾ ಸುದ್ದಿಗಳನ್ನು ನೋಡ್ತಾ ಹೋಗೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಗದ್ದಲ ಕೋಲಾಹಲಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮನ್ರೇಗಾ ಹೆಸರು ಬದಲಿಸಿ ತಂದಿರುವ ವಿಬಿ ಜಿ ಕಾಯ್ದೆ ವಿರುದ್ಧ ನಿರ್ಣಯ ಮಂಡಿಸಿದ್ರು. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನ ಹಿಂದಿನಂತೆ ಮರುಸ್ಥಾಪಿಸಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಜೊತೆಗೆ ಮನ್ರೇಗಾ ಹೆಸರು ರದ್ದುಗೊಳಿಸಿರೋದನ್ನ ಈ ಸದನ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ನಿರ್ಣಯವನ್ನ ಮಂಡಿಸಿದ್ರು. ಈ ಸದನವು ಜಿ ಕಾಯ್ದೆ ರದ್ದುಗೊಳಿಸಬೇಕೆಂದು ಒತ್ತಾಯಿಸುತ್ತೆ. ಈ ಸದನವು ಕೇಂದ್ರವನ್ನ ಒತ್ತಾಯಿಸುತ್ತೆ. ಈ ಸದನವು ಕಾಯ್ದೆಯನ್ನ ವಿರೋಧಿಸುತ್ತೆ ಅಂತ ಸಿಎಂ ಒತ್ತಿ ಹೇಳಿದ್ರು. ಇದಕ್ಕೆ ವಿಪಕ್ಷ ನಾಯಕರು ಗರಂ ಆದ್ರು. ಈ ಸದನ ಅಲ್ಲ ಕಾಂಗ್ರೆಸ್ ಅಂತ ಹೇಳಿ ಅಂದ್ರು. ಈ ವೇಳೆ ಗದ್ದಲ ಉಂಟಾಯಿತು. ನಿರ್ಣಯ ಮಂಡಿಸೋ ವೇಳೆ ಭಾರಿ ಗಲಾಟೆ ನಡೀತು. ನೋಟಿಸ್ ಕೊಡದೆ ನಿರ್ಣಯ ಮಂಡಿಸ್ತಾ ಇದ್ದೀರಿ ಅಂತ ಬಿಜೆಪಿ ನಾಯಕರು ಪಾಯಿಂಟ್ ಆಫ್ ಆರ್ಡರ್ ಎತ್ತಿದ್ರು. ಗದ್ದಲದಿಂದ ಕೆಲ ಕಾಲ ಕಲಾಪವನ್ನು ಮುಂದೂಡಲಾಯಿತು. ಬಳಿಕ ನಿರ್ಣಯದ ಬಗ್ಗೆ ಚರ್ಚೆಯಲ್ಲಿ ಮಾತಾಡಿದ ಸಿಎಂ ಮನ್ರೇಗಾ ಮರು ಜಾರಿಗೆ ತಂದು ಜನರ ಉದ್ಯೋಗದ ಹಕ್ಕನ್ನ ಪುನರ್ ಸ್ಥಾಪಿಸಬೇಕೆಂದ್ರು. ಅಲ್ಲದೆ ಈ ನಿರ್ಣಯವನ್ನ ಕೇಂದ್ರಕ್ಕೆ ಕಳುಹಿಸೋದಾಗಿ ಹೇಳಿದ್ರು. ಇದಾದ ಬಳಿಕವೂ ವಿಪಕ್ಷ ಸದಸ್ಯರು ಲೂಟಿಕೋರ ಸರ್ಕಾರ ಅಂತ ಘೋಷಣೆ ಕೂಗಿದ್ರು. ನಿರ್ಣಯವನ್ನ ಕಸದ ಬುಟ್ಟಿಗೆ ಹಾಕಿ ಅಂತ ಅಶೋಕ್ ಗರಂ ಆದ್ರು. ಇದರಿಂದ ಸಿಡಿದ ಸಿಎಂ ನಮಗೂ ಗಲಾಟೆ ಮಾಡೋಕ್ ಬರುತ್ತೆ ಎದ್ದೇಳ್ರಿ ಅಂತ ಆಡಳಿತ ಪಕ್ಷದ ಸದಸ್ಯರತ್ತ ಸಿಎಂ ಕೈ ಬೀಸಿ ಎಬ್ಬಿಸಿದ್ರು. ಗದ್ದಲ ಕೈಮೀರಿದಾಗ ಕಲಾಪವನ್ನ ಕೆಲಕಾಲ ಮುಂದೂಡಲಾಯಿತು. ಮತ್ತೆ ಕಲಾಪ ಆರಂಭ ಆದಾಗ ಸಿಎಂ ಓದಿದ ನಿರ್ಣಯದಲ್ಲಿ ಸರ್ವಾನುಮತ ಅಂತಿದೆ. ಇದು ಸರಿಯಲ್ಲ, ವಿಪಕ್ಷ ಸದಸ್ಯರು ಆಕ್ಷೇಪಿಸಿದ್ರು. ನಾವು ಹೇಳೋದು ಹಾಗೇನೆ ಅಂತ ಸಿಎಂ ಸಮರ್ಥಿಸಿಕೊಂಡ್ರು. ಇದಾದ ಬಳಿಕ ನಿರ್ಣಯದ ಮೇಲೆ ಚರ್ಚೆ ಆರಂಭ ಆಯಿತು. ಸದನವು ಸರ್ವಾನುಮತದಿಂದ ವಿರೋಧಿಸುತ್ತೆ ಅಂತ ಓದಿದ್ದಕ್ಕೆ ವಿಪಕ್ಷ ಸದಸ್ಯರು ಆಕ್ಷೇಪ ಎತ್ತಿದ್ರು. ನಿಯಮಾವಳಿ ಬುಕ್ ಹಿಡಿದು ಚರ್ಚಿಸಿದ್ರು. ಪ್ರತಿಪಕ್ಷ ಸದಸ್ಯರ ಮೇಲೆ ಗರಂ ಆದ ಸಿಎಂ ಹೀಗ್ ಮಾಡಿದ್ರೆ ಇವರನ್ನ ಹೊರಗಡೆ ಹಾಕಬೇಕು ಅಂದ್ರು. ಗದ್ದಲದಿಂದಾಗಿ ಮತ್ತೆ ಕಲಾಪ ಮುಂದೂಡಲಾಯಿತು. ಸ್ಪೀಕರ್ ಕಚೇರಿಯಲ್ಲಿ ಸಂಧಾನ ಸಭೆಯೂ ನಡೀತು. ಕಾಂಗ್ರೆಸ್ನಿಂದ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ ಆರೋಪಿಸಿದ್ರು. ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಹಲವು ಬಾರಿ ಮಾತಾಡಿದ್ದೇವೆ, ಸಾಕ್ಷಿ ಸಮೇತ ಎಲ್ಲವನ್ನೂ ಮಂಡಿಸಿದ್ರೂ ಕ್ರಮ ಕೈಗೊಳ್ತಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಲಹರಣ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ನ ಎಸ್ಸಿ ಶಾಸಕರ ಸಭೆ ನಡೆಸಲಾಯಿತು. ಬಜೆಟ್ನಲ್ಲಿ ಸಮುದಾಯಕ್ಕೆ ವಿಶೇಷ ಕಾರ್ಯಕ್ರಮ ನೀಡಲು ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಎಸ್ಸಿ ಶಾಸಕರ ಸಭೆಯಲ್ಲಿ ಗೃಹ ಸಚಿವ ಪರಮೇಶ್ವರ್, ಸಚಿವರಾದ ಶಿವರಾಜ್ ತಂಗಡಗಿ, ಕೆಎಚ್ ಮುನಿಯಪ್ಪ, ಪರಿಷತ್ ಸದಸ್ಯರಾದ ಸುಧಾಮ್ ದಾಸ್, ಎಫ್ಎಚ್ ಜಕ್ಕಪ್ಪನವರ್, ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಸೇರಿ ಹಲವರು ಭಾಗಿಯಾಗಿದ್ರು. ಮುಂಬರುವ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡೋದಾಗಿ ಟಿಎಂಸಿ ಘೋಷಿಸಿಕೊಂಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳಲ್ಲ, ಏಕಾಂಗಿಯಾಗಿಯೇ ಸ್ಪರ್ಧೆ ಮಾಡೋದಾಗಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಘೋಷಣೆ ಮಾಡಿದೆ.